ಇದು ಒಂದು ಮೊಟ್ಟೆಯ ವ್ಯಥೆಯ ಕತೆ ಅಂತ ಹೇಳಲಾಗ್ತಾ ಇದೆ. ರಾಜ್ಯದಲ್ಲಿ ಕೋಳಿ ಮೊಟ್ಟೆ ಯಾವ ರೀತಿಯಾಗಿ ಅಂದರೆ ಸಿಗುತ್ತಾ ಇಲ್ಲ, ಕೇಳಂಗಿಲ್ಲ, ಮುಟ್ಟಂಗಿಲ್ಲ ಅನ್ನುವಂಥ ರೀತಿ ಆಗಿಬಿಟ್ಟಿದೆ. ಕೋಳಿ ಮೊಟ್ಟೆಯ ವಿಚಾರ ಆಯಿತು, ಕತೆಯ ವ್ಯಥೆ. ಕೋಳಿ ಮೊಟ್ಟೆ ಈಗ ಸಾಕಷ್ಟು ಸಿಗೋದು ಕಷ್ಟ ಆಗಿಬಿಟ್ಟಿದೆ ಅಂತ ಸಖತ್ ಡಿಮ್ಯಾಂಡ್ ಬಂದುಬಿಟ್ಟಿದೆ. ಅಷ್ಟು ರೀತಿಯಾಗಿ ಅಂದರೆ ಸಾಕಷ್ಟು ಬೇಡಿಕೆ ಹೆಚ್ಚಾಗ್ತಾ ಇದೆ. ರಾಜ್ಯದಲ್ಲಿ ಕೋಳಿ ಮೊಟ್ಟೆ ಕೇಳಂಗಿಲ್ಲ, ಮುಟ್ಟಂಗಿಲ್ಲ, ಹತ್ರನೂ ಹೋಗಂಗಿಲ್ಲ, ಆ ರೀತಿಯಾಗಿ ಆಗ್ತಾ ಇದೆ. ಕೋಳಿ ಮೊಟ್ಟೆಗೆ ಡಿಮ್ಯಾಂಡ್ ಅಪ್ಪು ಡಿಮ್ಯಾಂಡು ಎನ್ನುವಂಥ ವಿಚಾರ. ರಾಜಧಾನಿಯಲ್ಲಿ ಕೋಳಿ ಮೊಟ್ಟೆಗೆ ಫುಲ್ಲು ಡಿಮ್ಯಾಂಡ್ ಬಂದ್ಬಿಟ್ಟಿದೆ, ಸಾಲ್ಟೇಜ್ ಆಗಿದೆಯಂತೆ. ಬೆಂಗಳೂರಿನಲ್ಲಿ ಮೊಟ್ಟೆಗೆ ಎದುರಾಗಿದೆ ಬಿಕ್ಕಟ್ಟು. ಈಗ ಮೊಟ್ಟೆ ಸಿಗುತ್ತಾ ಇಲ್ಲ ಜಾಸ್ತಿ, ಮೊಟ್ಟೆ ರೇಟು ಗಗನಕ್ಕೇರಿದೆ. ಮೊಟ್ಟೆ ಗ್ರಾಹಕರಿಗೆ ಈಗ ಬಿಸಿ ಬಿಸಿಯಾಗಿ ಬೇಯಿಸ್ಕೊಂಡು ತಿನ್ಬೇಕು ಮೊಟ್ಟೆ. ಆದರೆ ಒಂದು ಮೊಟ್ಟೆಗೆ ಬರೋಬ್ಬರಿ 7ರಿಂದ 8 ರೂಪಾಯಿ ಆಗಿದೆ. ಈಗ ಹೆಂಗೆ ತಗೊಳ್ಳೋದು? ಆಮ್ಲೆಟ್ ಪ್ರಿಯರಿಗೂ ಕೂಡ ದರ ಏರಿಕೆಯ ಬಿಸಿ ತಟ್ಟಿದೆ. ಈ ಒಂದು ವಿಚಾರ ಏನಿದೆ, ಬೆಲೆ ಏರಿಕೆ ಸಾಕಷ್ಟು ಕೋಳಿ ಮೊಟ್ಟೆ ಅಭಾವ ಇರೋದ್ರಿಂದ ಈ ರೀತಿ ಒಂದು ಸಮಸ್ಯೆ ಆಗಿದೆ. 5 ರೂಪಾಯಿ ಇದ್ದಂತಹ ಮೊಟ್ಟೆ ಈಗ 7 ರೂಪಾಯಿಂದ 8 ರೂಪಾಯಿಗೆ ಏರಿಕೆಯಾಗಿದೆಯಂತೆ. ಬೇಡಿಕೆಗೆ ತಕ್ಕಂತೆ ರಾಜಧಾನಿಗೆ ಪೂರೈಕೆ ಆಗ್ತಾ ಇಲ್ಲ ಎಗ್ ಅಂತ ಹೇಳಲಾಗ್ತಾ ಇದೆ. ನಿತ್ಯ ಬೆಂಗಳೂರು ನಗರದಲ್ಲಿ ಮೊಟ್ಟೆಯ ಕೊರತೆ ಇದು ಕಾಣ್ತಾ ಇದೆ. ಈಗ ಈ ರೀತಿಯ ವಿಚಾರ ಕೇಳಿ ಬರ್ತಾ ಇದೆ. ರಾಜಧಾನಿ ಬೆಂಗಳೂರಿನಲ್ಲಿ 40 ಲಕ್ಷ ಮೊಟ್ಟೆ ಅಭಾವ ಇದೆ ಅಂತ ಹೇಳಲಾಗ್ತಾ ಇದೆ. ಬೇಕರಿ ಹಾಗೂ ವಿವಿಧ ಕಡೆ ಕೇಕ್ ತಯಾರಿಕೆಗೆ ಅತಿ ಹೆಚ್ಚು ಮೊಟ್ಟೆ ಬಳಕೆ ಆಗುತ್ತೆ ಬೇಕು. ಕಳೆದ ವರ್ಷ ಹಕ್ಕಿ ಜ್ವರದಿಂದ ಹೆಚ್ಚು ಸಾಗಾಣಿಕೆ ಮಾಡೋಕ್ಕಾಗಿಲ್ಲ. ಹೀಗಾಗಿ ಕೋಳಿ ಮೊಟ್ಟೆಗೆ ಹೆಚ್ಚಿದೆ, ಭಾರಿ ಬೇಡಿಕೆ ಹೆಚ್ಚಿದೆ. ಹೀಗಾಗಿ ಮೊಟ್ಟೆಯ ವಿಚಾರದಲ್ಲಿ ಮೊಟ್ಟೆಯ ಪ್ರಿಯರು ಏನಿದ್ದಾರೆ, ಕಡಿಮೆ ರೇಟ್ ಇತ್ತು ಚೆನ್ನಾಗಿ ತಿನ್ಬೋದು ಅಂತ ಯೋಚನೆ ಮಾಡ್ತಾ ಇದ್ರು. ಡಯಟ್ ಮಾಡೋರಿಗೆ ಇದಂತೂ ತುಂಬ ಒಳ್ಳೆಯ ಫುಡ್ಡು, ಯಾಕಂದರೆ ಅಷ್ಟು ರೀತಿಯಾದಂಥ ಪೌಷ್ಟಿಕ ಅಂಶ ಅದರಲ್ಲಿ ಸಿಗುತ್ತೆ. ಹೀಗಾಗಿ ಮೊಟ್ಟೆಯನ್ನು ತಿನ್ನೋರು ಜಾಸ್ತಿ ಇದ್ದಾರೆ. ತಿನ್ನೋದ್ರ ಜೊತೆಗೆ ಮುಖ್ಯವಾಗಿ ಬೇಕರಿ ಐಟಮ್ಗಳ ತಯಾರಿ ಮಾಡೋಕ್ಕೆ ಕೇಕು, ಬ್ರೆಡ್ ಈ ರೀತಿಯಾಗಿ ಏನು ಮಾಡ್ತಾರೆ ಅದಕ್ಕೆ ಕೂಡ ಮೊಟ್ಟೆ ಬೇಕು. ಬೇರೆ ಬೇರೆ ಒಂದು ವಿಧಗಳಲ್ಲಿ ಕೂಡ ಮೊಟ್ಟೆಯನ್ನು ಬಳಸಲಾಗುತ್ತೆ. ಇಂತಹ ಮೊಟ್ಟೆಗೆ ಈಗ ಸಾಕಷ್ಟು ಡಿಮ್ಯಾಂಡ್ ಬಂದಿದೆ. ಯಾಕೆ ಅಂತಂದರೆ ಮೊಟ್ಟೆಯ ಒಂದು ಪೂರೈಕೆ ಕಡಿಮೆ ಆಗಿದೆ. 40 ಲಕ್ಷ ಮೊಟ್ಟೆಯ ಅಭಾವ ಇದೆಯಂತ ಬೆಂಗಳೂರಿಗೆ. ಹೀಗಾಗಿ ಜನರು ಯೋಚನೆ ಮಾಡ್ತಾ ಇದ್ದಾರೆ. 5 ರೂಪಾಯಿ 5.5 ರೂಪಾಯಿ ಇತ್ತು ಮೊಟ್ಟೆ, ಅಬ್ಬಬ್ಬಾ ಅಂದರೆ ಒಂದು 6 ರೂಪಾಯಿ. ಮಾರ್ಕೆಟ್ಗೆ ಹೋದರೆ ಕಮ್ಮಿನೇ ಇರುತ್ತೆ. ಆದರೆ ಈಗ 7 ರೂಪಾಯಿಂದ 8 ರೂಪಾಯಿ ತನಕ ಏರಿಕೆ ಆಗಿದೆ. ನಿಜಕ್ಕೂ ಕೂಡ ಒಂದು ಮೊಟ್ಟೆಗೆ ಅಷ್ಟು ಕೊಟ್ಟು ತೊಗೋಬೇಕಂದ್ರೆ ಒಂದು 10 ಮೊಟ್ಟೆ ತೊಗೊಂಡ್ರೆ ಅಲ್ಲೇ ಆಯ್ತಲ್ಲ 80 ರೂಪಾಯಿ. ಹೀಗಾಗಿ ಜನರು ಯೋಚನೆ ಮಾಡ್ತಾ ಇದ್ದಾರೆ, ಮೊಟ್ಟೆ ತಿನ್ನಬೇಕೇ ಬೇಡ. ಕೋಳಿ ರೇಟ್ ಜಾಸ್ತಿ ಆಗ್ತಾ ಇತ್ತು, ಮಟನ್ ತಿನ್ನೋಕೋದು ಅದು ರೇಟ್ ಜಾಸ್ತಿ ಇದೆ. ಈಗ ನಮಗೆ ಕಡಿಮೆ ಬೆಲೆಯಲ್ಲಿ ಒಳ್ಳೆಯ ರೀತಿಯ ಆಹಾರ ಸಿಗೋದು ಅಥವಾ ಪೌಷ್ಟಿಕಾಂಶ ಸಿಗೋದು ಅಂತ ನಮಗೆ ಮೊಟ್ಟೆಯಲ್ಲಿ ಸಿಗುತ್ತೆ, ನಾವು ಅದನ್ನೇ ತಿನ್ನೋಣ ಅಂತ ಹೇಳಿ ಕೆಲವರು ಒಂದು ಡಯಟನ್ನೇ ಅದರ ಒಂದು ಯಾವಾಗಲೂ ಕೂಡ ಮೊಟ್ಟೆಗಳನ್ನು ಇಟ್ಕೊಂಡಿರ್ತಾರೆ. ನಮ್ಮ ಡಯಟಲ್ಲಿ ಮೊಟ್ಟೆ ಇದ್ದೇ ಇರುತ್ತೆ. ಅಂಥವ್ರಿಗೆ ಸ್ವಲ್ಪ ಕಷ್ಟ ಆಗ್ಬೋದು, ಯಾಕಂದರೆ ಮೊಟ್ಟೆ ಜಾಸ್ತಿ ರೇಟ್ ಆಗಿದೆ ಬೆಂಗಳೂರಿನಲ್ಲಿ. ಒಂದು ರೀತಿಯಲ್ಲಿ ಮೊಟ್ಟೆಯನ್ನು ತಗೊಳ್ಳೋಕ್ಕೆ ಕಷ್ಟ ಅಂತ ಹೇಳಲಾಗ್ತಾ ಇದೆ. ಬೇರೆ ಬೇರೆ ಕಡೆ ಯಾವ ರೀತಿಯಾಗಿ ರೇಟ್ ಇದೆಯೋ ಬೆಂಗಳೂರಿನಂತೆ ತುಂಬ ಒಂದು ಬೇಡಿಕೆ ಜಾಸ್ತಿ ಇದೆ. ಮತ್ತು ಏನು ಆಮದು ಮಾಡ್ಕೊಳ್ಳೋದು ಕೂಡ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಕಳೆದ ವರ್ಷ ಆದಂಥ ಒಂದು ಅಕ್ಕಿ ಜ್ವರ ಏನು ಬಂದಿತ್ತು, ಅದರಿಂದ ಕೋಳಿಗಳು ಮೊಟ್ಟೆ ಇಡೋದು ಕಡಿಮೆ ಮಾಡಿದೆ, ಅದಕ್ಕೆ ಮೊಟ್ಟೆಗಳು ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಈ ಒಂದು ವಿಚಾರ ಏನಿದೆ, ಇದು ಒಂದು ಮೊಟ್ಟೆಯ ಕಥೆಯ ವ್ಯಥೆ, ಒಂದು ಮೊಟ್ಟೆಯ ಕತೆ. ಹೀಗಾಗಿ ಈ ಒಂದು ವಿಚಾರ ಏನಿದೆ, ಸದ್ಯಕ್ಕಂತೂ ರಾಜಧಾನಿಯ ಒಂದು ಪ್ರಿಯರಿಗೆ ಮೊಟ್ಟೆಯ ವಿಚಾರದಲ್ಲಿ ಬೇಸರ ಆಗಬಹುದು. 40 ಲಕ್ಷ ಮೊಟ್ಟೆ ಏನಿದೆ ಅದರ ಅಭಾವ ಇದೆ ಬೆಂಗಳೂರಿನಂತ ಹೇಳಲಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.